ಆಗ್ಬಾರ್ದು ಅಷ್ಟೇ. ನಾನು ನೀವು ಇಲ್ಲಿ ಏನಾದ್ರು ಡಿಸಿಷನ್ ತಗೊಂಡಿಲ್ಲ ಸರ್, ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ ಸರ್, ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ ಸರ್. ಆ ಮಗು ಸ್ಕೂಲ್ಗೆ ಹೋಗಲ್ಲ ಬರಲ್ಲ ಅಂತಿದೆ ಸರ್. ಆ ಮಗು ಇವಾಗ್ಲೂ ಅಷ್ಟೇ ಎಷ್ಟು ಬಲವಂತ ಮಾಡಿ ಕರೆದಿದ್ದೀವಿ ಗೊತ್ತಾ ನಾವು. ಆ ಮಗು ಹ್ಯಾಂಗ್ ಮಾಡ್ಕೊಂಡಿರೋದು ಈ ಮಗು ನೋಡಿದೆ ಸರ್, ಹೆಂಗಿರುತ್ತೆ ಹೇಳಿ ಸರ್ ನೋಡೋಣ. ಆ ಮಗು ನೋಡಿ ಎಲ್ಲಾರನ್ನೂ ಎಬ್ಬರಿಸಿದೆ. ಟೀಚರ್ ಈ ತರ ಮಾಡ್ತಿದೆ ಅಂತೆಲ್ಲ ಹೇಳಿದ್ಮೇಲೆ ನಮ್ಮ ಮಗುನ ಕರೆದು ಟಾರ್ಚರ್ ಮಾಡ್ತಾ ಇದಾರೆ ಅವರು. ಆ ವಿಷಯಕ್ಕೆ ಟಾರ್ಚರ್ ಕೊಟ್ಟಿರೋದು, ಆ ವಿಷಯ ಟಾರ್ಚರ್ ಕೊಟ್ಟನೆ ಈ ತರ ಮಾಡಿರೋದು. ಬೇರೆ ಎಲ್ಲೆಲ್ಲ ಬರೀಬೇಕು ಅಂತ ಅಂದ್ಬಿಟ್ಟು ಬೇರೆ ಎಲ್ಲೆಲ್ಲ ಕೊಡ್ಬೇಕು ಅಂತಾನೆ ಬರ್ದಿಕ್ಕಿದ್ದಾರೆ. ಆ ವಿಷಯಕ್ಕೆ ಟಾರ್ಚರ್ ಕೊಡ್ತಾ ಇದ್ದೀರಾ ಮಗುಗಂತ ಭಯ ಬಿಟ್ಟಿದ್ದಾರೆ. HM ಕರೆದ್ಬಿಟ್ಟು ಯಾವ ವಿಷಯಕ್ಕೆ ಆನ್ ಮಾಡಿದ್ದಾರೆ. ಮಗು ಮತ್ತೆ ಟೀಚರ್ ಮತ್ತೆ ಏನ್ ನಡೀತು ಅಂತ ಗೊತ್ತಾ ಯಾರಿಗಾದ್ರು? ಒಂದು ಕೋ ಎಜುಕೇಶನ್ ಸ್ಕೂಲ್ ಅಂದ್ರೆ ಗಂಡ್ಮಕ್ಳ ಹತ್ರ ಮಾತಾಡಲ್ವಾ? ಹೆಣ್ಮಕ್ಳು ಗಂಡ್ಮಕ್ಳು ಮಾತಾಡಲ್ವಾ ಸರ್? ಏನಿದೆ ಸರ್ ಟೀಚರ್ಸ್ಗೆ? ಅವ್ರಿಗೇನು ಹ್ಯುಮ್ಯಾನಿಟಿ ಐತಾ? ಏನಾದ್ರು ಐತಾ? ಒಂದಿಷ್ಟ ಅವ್ರಿಗೆ ಮಕ್ಳಿದಾರ, ಮಕ್ಕಳನ್ನ ಮಾತಾಡ್ತಾರಂತೆ. ಏನ್ ನೀನು ಹುಡುಗರ ಜೊತೆ ಜಾಸ್ತಿ ಮಾತಾಡ್ತೀಯಾ ಅಂತ ಹುಡುಗರೆಲ್ಲ ಸೇರ್ಕೊಂಡಿದ್ದಾರ. ಲೆಟರ್ ಬರ್ದಿದ್ದಾರೆ ಸರ್. ಇಲ್ಲ ನಾನು ಬರ್ದಿದ್ದಾರೆ ಅಂತ ಎಲ್ಲಾರು ಹೇಳಿದ್ಮೇಲೆ ಇವರು ಕರೆದು ಆ ಲೆಟರ್ ಏನು ಅಂತ ಟಾರ್ಚರ್ ಮಾಡಿದಕ್ಕೆ ಈ ತರ ಮಾಡಿ. ಯಾಕೆ ಬರ್ದಿದ್ಯಾ PDO? ಅಳ್ಬೇಡಿ ಇರಿಯಮ್ಮ, ನಾವೆಲ್ಲ ನಿಮ್ಮ ಜೊತೆ. ನಮಗೂ ನೋವಾಗಿದೆ, ರಾತ್ರಿ ಎಲ್ಲ ನೆನ್ನೆ ನೋವಾಗಿದೆ. ನಿಮ್ಗೊಬ್ಬರಿಗೆ ಅಲ್ಲ ಅಪ್ಪಣ್ಣ ಒಂದು ಮಗು ಸ್ಕೂಲ್ಗೆ ಬಂದ್ರು ಬಂದಿದ್ದೇನೆ. ಸ್ಕೂಲ್ಗೆ ಬಂದ್ರು ಕ್ಲಾಸ್ ವಿಸಿಟ್ ಮಾಡಿದೆ. ಮಗುನ ಬಂದು ನೋಡಿದ್ರ? ಹೌದು ಬಂದಿದ್ನಲ್ಲ ನಾನು ಮನೆ ಹತ್ರ ಬಂದಿದ್ದೆ. ಬಂದು ಎಲ್ಲ ಮಾಡಿದ್ರು. ಮಾಡಿದ್ಮೇಲೆ ಅಟ್ಲೀಸ್ಟ್ ಹೋದ್ರು ಇದಿರುತ್ತಲ್ವ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ತಾನೆ. ಒಂದು ಸ್ಕೂಲ್ ಮಗು ಆ ಥರ ಆಗಿದೆ ಅಂದಾಗ ನಿಮ್ಮಲ್ಲಿ ಅಟ್ಲೀಸ್ಟ್ ಒಂದು ಫ್ಯಾಕಲ್ಟಿ ಯಾರಾದರೂ ಕಾರ್ಯ ಎಲ್ಲ ಮುಗಿಯೋದು ಇರಬೇಕು. ಯಾರಿದ್ರು ಇರಿ ಸರ್, ಯಾರಿದ್ರು ಸರ್ ಬಂದು ಬಂದು ನಾವು ಜಗಳ ಮಾಡೋದು ಏನು ಮಾಡ್ತಿದ್ಯಾ? ನೋಡಿದ್ರು. ಅವ್ರು ತಗೋ, ಅವ್ರ ಫೋನ್ ತಗೋ. ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಪ್ರಮುಖವಾಗಿ ಗಂಭೀರ ಆರೋಪ ಮಾಡ್ತಿರೋದು ಏನಂತಂದರೆ ಮುಖ್ಯ ಶಿಕ್ಷಕಿ ಕಿರುಕುಳ ಮತ್ತು ಆಕಳ ಸಿಬ್ಬಂದಿ ಇಂದ ಆತ್ಮಹತ್ಯೆಗೆ ಯತ್ನಾಗಿದೆ. ಇವತ್ತು ನೀವು ಭೇಟಿ ಮಾಡಿದ್ದೀರಾ, ಏನೆಲ್ಲ ಮಾತುಕತೆ ಆಯಿತು, ಏನು ಕ್ರಮವನ್ನು ಕೈಗೊಳ್ತಿದ್ದೀರಾ? ಆನೇಕಲ್ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಮರಸೂರು, ಈ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ನಿನ್ನೆ ಘಟನೆ, ಒಂದು ಆತ್ಮಹತ್ಯೆ ಬಗ್ಗೆ ನಮಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಗೆ ಭೇಟಿ ಮಾಡಿ ಏನು ಘಟನೆಗೆ ಏನು ಕಾರಣ ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾನು ನಮ್ಮ ತ್ರಿಸದಸ್ಯರ ಸಮಿತಿಯನ್ನು, 3 ಮೆನ್ ಕಮಿಟಿಯನ್ನು ನೇಮಕ ಮಾಡಿ ಅದರ ಒಂದು ವರದಿಯನ್ನು ನಾನು ಕೇಳೋದಕ್ಕೆ ಈಗಾಗಲೇ ಬೆಳಿಗ್ಗೆನೇ ಸಹ ನಮ್ಮ ಸಮಿತಿ ಬಂದಿದೆ, ನಾನು ಬಂದಿದ್ದೀನಿ. ನೆನ್ನೆನೂ BO ಅವ್ರಿಗೆ ಹೇಳಿ ಏನು ಇದ್ರ ಬಗ್ಗೆ ಯಾಕೆ ಈ ಘಟನೆ ಆಗಿದೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಸಹ ನಾನು ಅವರಿಗೆ ವರದಿ ಕೇಳಿದ್ದೀನಿ. ಸೊ ಹಾಗಾಗಿ ಈ ವರದಿ ಆಧಾರದ ಮೇಲೆ ನಾನು ಯಾರು ತಪ್ಪಿತಸ್ಥರಿದ್ರೂ ಸಹ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಅವರು ಕ್ರಮ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಸರ್. ಪೋಷಕರಿಗೂ ನೇರವಾಗಿಯೇ ಮುಖ್ಯ ಶಿಕ್ಷಕಿ ಸುಜಾತನೆಯಿಂದಲೇ ಈ ಥರದ್ದು ಘಟನೆ ಆಗಿರೋದಂತ. ಸೊ ಆ ಥರದ್ದು ಘಟನೆ ಇಟ್ಕೊಂಡೇ ಇದು ಇನ್ವೆಸ್ಟಿಗೇಷನಿಗೆ ಬಂದಾಗ ಮಕ್ಕಳು ಎಲ್ಲ ಒಂದು ಕಡೆಗೆ ಭಯಭೀತ ಆಗ್ತಾರೆ. ಈ ವಿಚಾರಣೆ ಮಾಡೋದಕ್ಕಾಗೋದಿಲ್ಲ. ಸೊ ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡೋದಕ್ಕೆ ಆ ಥರದ್ದು ಏನಾದರೂ ಇಲ್ಲ. ಈಗಾಗಲೇ ಪೇರೆಂಟ್ಸು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ತನಿಖೆನೂ ಅದನ್ನು ನಡೀತದೆ. ಸೊ ಅದರ ಆಧಾರದ ಮೇಲೂ ಸಹ ಕ್ರಮ ಆಗುತ್ತೆ. ಜೊತೆಗೆ ನಮ್ಮ ಇಲಾಖೆಯಿಂದನೂ ಸಹ ಏನು ವರದಿ ಕೊಡ್ತಾರೋ ನಮ್ಮ BO ಮತ್ತು ಸಮಿತಿ, ಅದ್ರ ಮೇಲೂ ಸಹ ನಾನು ಮೇಲಧಿಕಾರಿಗಳಿಗೆ ವರದಿ ಕೊಟ್ಟು ಯಾರು ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ಮಾಡ್ತೀವಿ. ನಿನ್ನೆ ಮಾಧ್ಯಮಗಳಿಗೆ ಏನು ಬೈಟ್ ಕೊಟ್ಟಿದ್ರು ಮಕ್ಕಳು, ಇವತ್ತು ಗೈರು ಹಾಜರಾಗಿದ್ದಾರೆ. ಅಂದರೆ ಏನು ಮಕ್ಕಳಿಗೆ ಅಧಿಕಾರಿಗಳು ಬಂದಾಗ ಏನಾದರೂ ಹೇಳ್ಬಿಡ್ತಾರಾ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನೂ ಕೂಡ ಶಾಲೆಗೆ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಆರೋಪ ಬರ್ತಿದೆ. ಇಲ್ಲ, ಅದಕ್ಕೆ ನಾವು ಅದನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹೇಳಿ ಈ ಬಗ್ಗೆನೂ ಸಹ ಪರಿಶೀಲನೆ ಮಾಡೋದಕ್ಕೆ ಹೇಳಿ. ಓಕೆ ಸರ್, ಥ್ಯಾಂಕ್ ಯು.